ನಮಸ್ಕಾರ ಎಲ್ಲರಿಗೂ. ಮಂಜುಳಾ ಗೋರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತು ಹಳಸಿನಕಾಯಿಯ ಹುಳಿ ಮಾಡ್ತಾಯಿದ್ವಿ. ಮಿಕ್ಸ್ ತರಕಾರಿಗಳನ್ನು ಬಳಸಿಕೊಂಡು ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ನೋಡಿ, ಅಳಸುಂಡೆ ಕಾಳು ಸಣ್ಣದು ಹಾಗೂ ಅವರೇ ಬೇಳೆ ಬಾಯ್ಲ್ ಮಾಡ್ಕೊಂಡಿದೆ. ಇದನ್ನು ಸಣ್ಣದು ಮೌತ್ ಬೀನ್ಸ್ ಅಂತಾರೆ, ಹಿಂದಿಲಿ ಮಟ್ಟಿಗೆ ಕಾಳು ಅಂತ ಕೂಡ ಕರೀತಾರೆ. ಇದನ್ನು ಬಾಯ್ಲ್ ಮಾಡಿಕೊಂಡಿದ್ದೆ. ಹಲಸಿನಕಾಯಿ ಚಿಪ್ಪೆ ಹೊರ್ಕೊಂಡು ಸುಮಾರು ದಪ್ಪವಾಗಿ ಹೆಚ್ಕೊಂಡಿಕ್ಕೊಂಡಿದ್ದೆ. ಮಿಕ್ಸ್ ತರಕಾರಿ ನೋಡಿ, ಆಲೂಗಡ್ಡೆ, ಬದನೆಕಾಯಿ, ಸೀಮೆ ಬದನೆಕಾಯಿ, ಸೋರೆಕಾಯಿ, ಕ್ಯಾರೆಟ್ಟು ಹಾಗೂ ಹುಳ್ಳಿಕಾಯಿ ಹೆಚ್ಕೊಂಡಿಕ್ಕೊಂಡಿದ್ದೆ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಹುಣಸೆಹಣ್ಣು ನೆನೆಸ್ಕೊಂಡು ಇಟ್ಕೊಂಡಿದ್ದೆ, ಹುಳಿ ಪುಡಿ, ಕುಕ್ಕಿಂಗ್ ಆಯಿಲ್, ಒಗ್ಗರಣೆಗೆ ಬೆಳ್ಳುಳ್ಳಿ ಜಚ್ಕೊಂಡು ಇಟ್ಕೊಂಡಿದ್ದೆ, ಈರುಳ್ಳಿ ಹಾಗೂ ಕರಿಬೇವಿನ ಸೊಪ್ಪು, ರುಬ್ಕೊಳ್ಳೋಕ್ಕೆ ಈರುಳ್ಳಿ, ಟೊಮೊಟೊ, ಕೊಬ್ಬರಿ ತುರಿ ಹಾಗೂ ಕೊತ್ತಂಬರಿ ಸೊಪ್ಪು. ಇಷ್ಟು ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು. ಮೊದಲಿಗೆ ಹಲಸಿನಕಾಯಿನ ಹಾಕ್ಕೊಳ್ಳೋಣ. ಒಲೆ ಮೇಲೆ ಕಾಳು ಬಾಯ್ಲ್ ಆಗ್ತಿದೆಯಲ್ಲ ಅದಕ್ಕೆ. ಈಗ ಮಿಕ್ಸ್ ತರಕಾರಿ ಎಲ್ಲ ಸೇರಿಸ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಸೇರಿಸ್ಕೊಳ್ಳೋಣ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ ಚೆನ್ನಾಗಿ. ಈಗ ತಟ್ಟೆ ಮುಚ್ಚೋಣ, ಚೆನ್ನಾಗಿ ಬಾಯ್ಲ್ ಆಗಲಿ. ಅಷ್ಟರಲ್ಲಿ ಕಾಯಿ ಎಲ್ಲ ಬೇಯೋ ಅಷ್ಟರಲ್ಲಿ ಇಲ್ಲಿರೋ ಸಾಮಗ್ರಿ ಎಲ್ಲ ಮಿಕ್ಸಿ ಜಾರಲ್ಲಿ ರುಬ್ಬಿಕೊಳ್ಳೋಣ. ನೋಡಿ, ಈಗ ಚೆನ್ನಾಗಿ ಬಾಯ್ಲ್ ಆಗಿದೆ. ಈಗ ಮಸಾಲ ಸೇರಿಸ್ಕೊಳ್ಳೋಣ. ನೋಡಿ, ಆಗಲೇ ಎಲ್ಲ ಹೇಳಿದ್ವಲ್ಲ, ಹುಳಿ ಪುಡಿ, ಹುಣಸೆಹಣ್ಣು, ಈರುಳ್ಳಿ, ಟೊಮೊಟೊ ಎಲ್ಲನೂ ರುಬ್ಬಿ ಇಟ್ಕೊಂಡಿದ್ದೆ, ಕೊತ್ತಂಬರಿ ಸೊಪ್ಪು. ಈಗ ಅದನ್ನು ಸೇರಿಸ್ಕೊತಾ ಇದ್ದೀವಿ. ಈಗ ಅದ್ರ ನೀರು ಸೇರಿಸ್ಕೊಳ್ಳೋಣ, ರುಬ್ಕೊಂಡಿರೋಂಥದ್ದು. ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಈಗ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಳ್ಳೋಣ, ಮಸಾಲ ಹಾಕ್ಕೊಂಡಿದ್ದೀವಲ್ಲ ಅದಕ್ಕೆ. ಈಗ ಮತ್ತೊಮ್ಮೆ ಕೈ ಆಡಿಸ್ಕೊಳ್ಳೋಣ. ಉಪ್ಪು ಮಸಾಲ ಎಲ್ಲ ಕಾಯಿಗೆ ಕಾಳಿಗೆಲ್ಲ ಹತ್ತಲಿ. ಚೆನ್ನಾಗಿ ಬಾಯ್ಲ್ ಆಗಲಿ. ಈಗ ತಟ್ಟೆ ಮುಚ್ಚೋಣ. ಈಗ ಒಂದು ಒಲೆ ಮೇಲೆ ಬಾಣಲಿ ಇಟ್ಕೊಂಡಿದ್ದೆ. ಈಗ ಅದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ. ಮಿಕ್ಸ್ ತರಕಾರಿಯ ಹಲಸಿನಕಾಯಿಯ ಹುಳಿ ಸಾರು ನೋಡಿ ಮಾಡ್ತಾ ಇದೆ. ಈಗ ಕುದಿ ಬರ್ತಾ ಇದೆ. ಈ ಸಮಯದಲ್ಲಿ ಒಗ್ಗರಣೆ ಸೇರಿಸ್ಕೋಬೇಕು. ಈಗ ಎಣ್ಣೆ ಮಾಡಿದೆ, ಸಾಸಿವೆ ಸೇರಿಸ್ಕೊಳ್ಳೋಣ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಈಗ ಈರುಳ್ಳಿ ಸೇರಿಸ್ಕೊಳ್ಳೋಣ, ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿ ಕಂದು ಬಣ್ಣಕ್ಕೆ ಬರಲಿ, ಸ್ವಲ್ಪ ಬಾಯ್ಲ್ ಆಗಲಿ. ನೋಡಿ, ಈರುಳ್ಳಿ ಚೆನ್ನಾಗಿ ಈಗ ಬಾಯ್ಲ್ ಆಗಿದೆ. ಈಗ ಹುಳಿ ಸಾರು ಸೇರಿಸ್ಕೊಳ್ಳೋಣ, ಹಲಸಿನಕಾಯ್ದು. ಈಗ ಮಿಕ್ಸ್ ಮಾಡೋಣ. ನೋಡಿ, ಘಮ ಅಂತ ಪರಿಮಳ ಬರ್ತಿದೆ. ಈಗ ಹಲಸಿನಕಾಯಿ ಹುಳಿ ಸಾರು ರೆಡಿ ಆಗಿದೆ. ಸರ್ವಿಂಗ್ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ಈಗ ಮುದ್ದೆ ಇಕ್ಕೋತಾ ಇದ್ದೀವಿ ಒಂದು ತಟ್ಟೆಗೆ. ಮೊದಲಿಗೆ ಈಗ ಅನ್ನ ಇಕ್ಕೋತಾ ಇದ್ದೀವಿ. ಈಗ ಹಲಸಿನಕಾಯಿ ಹುಳಿ ಸಾರು ಬಡಿಸ್ಕೊಳ್ಳೋಣ. ನೋಡಿ, ರುಚಿಕರವಾದ ಹಲಸಿನಕಾಯಿ ಮಿಕ್ಸ್ ತರಕಾರಿಗಳ ಹುಳಿ ಸಾರು ರೆಡಿಯಾಗಿದೆ. ಅನ್ನಕ್ಕೆ, ಮುದ್ದೆಗಂತೂ ಬೊಂಬಾಟಾಗಿರುತ್ತದೆ. ಚಪಾತಿಗೂ ಕೂಡ ತುಂಬಾ ಚೆನ್ನಾಗಿರ್ತದೆ ಇದು. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ಇದೊಂದು ಹಳೆಯ ರೀತಿಯ ರೆಸಿಪಿ. ಹಳೆ ಕಾಲದಲ್ಲೆಲ್ಲ ಈ ರೀತಿ ಮಾಡ್ತಿದ್ರು. ಈ ರೆಸಿಪಿ ಹೇಗಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನ ಮರೆಯಿರಿ. ಯಾರಿಗೆಲ್ಲ ಹಲಸಿನಕಾಯಿ ಸಾರು ಇಷ್ಟ ಅಂತ ಕೂಡ ತಿಳಿಸಿ. ನಮ್ಮ ಚಾನಲ್ಗೆ ಏನಾದ್ರು ಹೊಸ ಬರೋದು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್.